ಭಾಗದಲ್ಲಿ ಭಾರೀ ಮಳೆಯಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. 5 ಕ್ರಸ್ಟ್ ಗೇಟ್ಗಳಿಂದ ನೀರನ್ನ ಹರಿಬಿಡಲಾಗಿದೆ. ಇದರಿಂದ ಕರೆಂಟ್ ಉತ್ಪತ್ತಿಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಿದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಲಿಂಗನಮಕ್ಕಿ ಡ್ಯಾಂ ಭರ್ತಿಗೆ ಕ್ಷಣಗಣನೆ, ವಿದ್ಯುತ್ ಉತ್ಪಾದನೆಗೆ ಮತ್ತಷ್ಟು ಬೂಸ್ಟ್. ರಾಜ್ಯಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರೋ ಶಿವಮೊಗ್ಗದ ಲಿಂಗನಮಕ್ಕಿ ಡ್ಯಾಂ ಭರ್ತಿಯಾಗಲು ಕೇವಲ 2 ಅಡಿ ಬಾಕಿ ಇದೆ. ಈ ಜಲಾಶಯದಿಂದ 1469 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ವಿದ್ಯುದ್ದಾಗರ, ಗೇರುಸೊಪ್ಪ ವಿದ್ಯುದ್ದಾಗರ, ಮಹಾತ್ಮ ಗಾಂಧಿ ವಿದ್ಯುದ್ದಾಗರ, ಲಿಂಗನಮಕ್ಕಿ ವಿದ್ಯುದ್ದಾಗರಗಳಿಗೆ ನೀರು ಪೂರೈಸುತ್ತದೆ. ಈ ಲಿಂಗನಮಕ್ಕಿ ಜಲಾಶಯದ ನೀರು ಬಳಸಿಕೊಂಡು ಶರಾವತಿ ವಿದ್ಯುತ್ ಉತ್ಪಾದನಾ 4 ಕೇಂದ್ರಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಪ್ರತಿದಿನ 20 ರಿಂದ 25 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಜಲಾಶಯಕ್ಕೆ ಈ ಬಾರಿ ನಿರಂತರ ವರ್ಷಧಾರೆಯಿಂದಾಗಿ ಭಾರೀ ಪ್ರಮಾಣದ ನೀರು ಹರಿದು ಬಂದಿದ್ದು ಲಿಂಗನಮಕ್ಕಿ ಡ್ಯಾಂ ಬಹುತೇಕ ಭರ್ತಿಯಾಗಿದೆ. 151.75 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಹಾಗೂ ರಾಜ್ಯದ ಬೇಡಿಕೆಯ ಶೇಕಡಾ 31ರಷ್ಟು ವಿದ್ಯುತ್ ಪೂರೈಸುತ್ತದೆ. ಸದ್ಯ ಕೆಪಿಸಿಸಿ ಇಂಧನ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಮಾಧಾನ ತರಿಸಿದೆ. ಏನು ಡ್ಯಾಂ ಇದೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತು, ಇದು ನೀರಾವರಿಗಿಲ್ಲ, ಆದರೆ ಕುಡಿಯುವ ನೀರು ಯೋಜನೆಗೆ ಈಗಾಗಲೇ ಎಲ್ಲಾ ಕಡೆನೂ ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ. ಅದೊಂದು ಬಹಳ ಆಗಿದೆ, ಬಹಳ ಖುಷಿ ಆಗುತ್ತೆ. ಹಾಗಾಗಿ ಈ ಹಿಂದೆ ಯಾರ್ಯಾರು ಪುಣ್ಯಾತ್ಮರು ಕಟ್ಟಿದ್ರು ಅವರಿಗೆ ಇವತ್ತು ನೆನೆಯಲೇಬೇಕಾಗುತ್ತೆ. ಇದು ಇಲ್ಲ ಅಂದಿದ್ರೆ ಇವತ್ತು ಕರೆಂಟಿನ ಅಭಾವ ಎಷ್ಟಂತ ನಿಮಗೆಲ್ಲ ಗೊತ್ತಿತ್ತು. ಅದಕ್ಕಾಗಿ ಇವತ್ತು ಈ ಡ್ಯಾಮು ತುಂಬಿದ್ದರಿಂದ ಸಂತೋಷದಿಂದ ಇಲ್ಲೆಲ್ಲ ನಮ್ಮ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ಅಧಿಕಾರಿಗಳು ಎಲ್ಲರೂ ಬಂದು ಈ ನೀರನ್ನು ಬಿಡುಗಡೆ ಮಾಡಿಸಿದ್ದೀವಿ. ಈಗ ಜಲವೈಭವ ನೋಡಲು ಪ್ರವಾಸಿಗರ ದಂಡು. ಸಾಗರ ತಾಲೂಕಿನಲ್ಲಿರುವಂತಹ ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಇವತ್ತು ಕ್ರಸ್ಟ್ ಗೇಟ್ಗಳ ಮೂಲಕ 5 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡಲಾಗ್ತಿರುವಂತದ್ದು ನೋಡಬಹುದು. ದೃಶ್ಯಾವಳಿಗಳಲ್ಲಿ ಸಹ ಹಾಲ್ನೊರೆ ನೊರೆಯಂತೆ ಧುಮ್ಮುಕ್ಕುವ ಆ ಜಲಧಾರಗಳನ್ನ ನೋಡಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ ಇಲ್ಲಿ ಬಂದಿರುವಂತದ್ದು. ಏನು ಈ ಲಿಂಗನಮಕ್ಕಿ ಜಲಾಶಯಕ್ಕೆ 150 ವರ್ಷಗಳ ಕಾಲದ ಇತಿಹಾಸ ಇದೆ. ಇವಾಗ ನಮಗೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ನೀರು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ ಎಲ್ಲಾ ಜನರಿಗೂ ತಲುಪ್ತಾ ಇದೆ. ನಮ್ ಏನಿದೆ ಲಿಂಗನಮಕ್ಕಿ ಡ್ಯಾಮ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ವರ್ಷಗಳ ಕಾಲ ನೀರು ಬಿಡ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಮಳೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದಾರೆ. ಎಷ್ಟೊಂದು ಇವಾಗಲೇ ತುಂಬಾ ಜನರಿಗೆ ರೀಚ್ ಆಗಿದೆ, ಅದು ಸೋಷಿಯಲ್ ಮೀಡಿಯಾಗಳಿಂದ. ನಾವ್ ಇಲ್ದಿರುವಾಗ ಬಿಡ್ತಾ ಇದ್ರು ಅಂದ್ರೆ ನಮ್ಗೆ ನೋಡಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಇಂದ ನೋಡೋಕೆ ಒಂದು ಅವಕಾಶ ಸಿಕ್ತು, ತುಂಬಾ ಖುಷಿಯಾಗಿದೆ. ಶರಾವತಿ ವಿದ್ಯುದ್ದಾಗರದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ತನ್ನ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಕಡಿಮೆ ಬೆಲೆಗೆ ರಾಜ್ಯ ಸರ್ಕಾರಕ್ಕೆ ಪೂರೈಸಲಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಹೀಗೆ ಮುಂದುವರೆದ್ರೆ ಡ್ಯಾಂನ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ತೆರೆದು ನೀರು ಹರಿಸಲಾಗುತ್ತೆ. ಈ ಸಮಯದಲ್ಲಿ ಜೋಗ ನೋಡಲು ಇನ್ನಷ್ಟು ಸುಂದರವಾಗಿ ಕಂಗೊಳಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಭೀಮಾನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾಗದಲ್ಲಿ ಭಾರೀ ಮಳೆಯಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. 5 ಕ್ರಸ್ಟ್ ಗೇಟ್ಗಳಿಂದ ನೀರನ್ನ ಹರಿಬಿಡಲಾಗಿದೆ. ಇದರಿಂದ ಕರೆಂಟ್ ಉತ್ಪತ್ತಿಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಿದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಲಿಂಗನಮಕ್ಕಿ ಡ್ಯಾಂ ಭರ್ತಿಗೆ ಕ್ಷಣಗಣನೆ, ವಿದ್ಯುತ್ ಉತ್ಪಾದನೆಗೆ ಮತ್ತಷ್ಟು ಬೂಸ್ಟ್.
ರಾಜ್ಯಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರೋ ಶಿವಮೊಗ್ಗದ ಲಿಂಗನಮಕ್ಕಿ ಡ್ಯಾಂ ಭರ್ತಿಯಾಗಲು ಕೇವಲ 2 ಅಡಿ ಬಾಕಿ ಇದೆ. ಈ ಜಲಾಶಯದಿಂದ 1469 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ವಿದ್ಯುದ್ದಾಗರ, ಗೇರುಸೊಪ್ಪ ವಿದ್ಯುದ್ದಾಗರ, ಮಹಾತ್ಮ ಗಾಂಧಿ ವಿದ್ಯುದ್ದಾಗರ, ಲಿಂಗನಮಕ್ಕಿ ವಿದ್ಯುದ್ದಾಗರಗಳಿಗೆ ನೀರು ಪೂರೈಸುತ್ತದೆ. ಈ ಲಿಂಗನಮಕ್ಕಿ ಜಲಾಶಯದ ನೀರು ಬಳಸಿಕೊಂಡು ಶರಾವತಿ ವಿದ್ಯುತ್ ಉತ್ಪಾದನಾ 4 ಕೇಂದ್ರಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಪ್ರತಿದಿನ 20 ರಿಂದ 25 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಜಲಾಶಯಕ್ಕೆ ಈ ಬಾರಿ ನಿರಂತರ ವರ್ಷಧಾರೆಯಿಂದಾಗಿ ಭಾರಿ ಪ್ರಮಾಣದ ನೀರು ಹರಿದು ಬಂದಿದ್ದು ಲಿಂಗನಮಕ್ಕಿ ಡ್ಯಾಂ ಬಹುತೇಕ ಭರ್ತಿಯಾಗಿದೆ. 151.75 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಹಾಗೂ ರಾಜ್ಯದ ಬೇಡಿಕೆಯ ಶೇಕಡಾ 31ರಷ್ಟು ವಿದ್ಯುತ್ ಪೂರೈಸುತ್ತದೆ. ಸದ್ಯ ಕೆಪಿಸಿಸಿ ಇಂಧನ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಮಾಧಾನ ತರಿಸಿದೆ. ಏನು ಡ್ಯಾಮ್ ಇದೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತು, ಇದು ನೀರಾವರಿಗಿಲ್ಲ, ಆದ್ರೆ ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ ಎಲ್ಲಾ ಕಡೆನೂ ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ. ಅದೊಂದು ಬಹಳ ಆಗಿದೆ, ಬಹಳ ಖುಷಿ ಆಗುತ್ತೆ. ಹಾಗಾಗಿ ಈ ಹಿಂದೆ ಯಾರ್ಯಾರು ಪುಣ್ಯಾತ್ಮರು ಕಟ್ಟಿದ್ರು ಅವರಿಗೆ ಇವತ್ತು ನೆನೆಯಲೇಬೇಕಾಗುತ್ತೆ. ಇದು ಇಲ್ಲ ಅಂದಿದ್ರೆ ಇವತ್ತು ಕರೆಂಟಿನ ಅಭಾವ ಎಷ್ಟಂತ ನಿಮಗೆಲ್ಲ ಗೊತ್ತಿತ್ತು. ಅದಕ್ಕಾಗಿ ಇವತ್ತು ಈ ಡ್ಯಾಮು ತುಂಬಿದ್ದರಿಂದ ಸಂತೋಷದಿಂದ ಇಲ್ಲೆಲ್ಲ ನಮ್ಮ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ಅಧಿಕಾರಿಗಳು ಎಲ್ಲರೂ ಬಂದು ಈ ನೀರನ್ನು ಬಿಡುಗಡೆ ಮಾಡಿಸಿದ್ದೀವಿ. ಈಗ ಜಲವೈಭವ ನೋಡಲು ಪ್ರವಾಸಿಗರ ದಂಡು. ಸಾಗರ ತಾಲೂಕಿನಲ್ಲಿರುವಂತಹ ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಇವತ್ತು ಕ್ರಸ್ಟ್ ಗೇಟ್ಗಳ ಮೂಲಕ 5 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡಲಾಗ್ತಿರುವಂತದ್ದು ನೋಡಬಹುದು. ದೃಶ್ಯಾವಳಿಗಳಲ್ಲಿ ಸಹ ನೊರೆಯಂತೆ ಧುಮುಕುವ ಆ ಜಲಧಾರಗಳನ್ನ ನೋಡ್ಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ ಇಲ್ಲಿ ಬಂದಿರುವಂತದ್ದು. ಏನು ಈ ಲಿಂಗನಮಕ್ಕಿ ಜಲಾಶಯಕ್ಕೆ 150 ವರ್ಷಗಳ ಕಾಲದ ಇತಿಹಾಸ ಇದೆ. ಇವಾಗ ನಮ್ಗೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ನೀರ್ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ ಎಲ್ಲಾ ಜನರಿಗೂ ತಲುಪ್ತಾ ಇದೆ. ನಮ್ ಏನಿದೆ ಲಿಂಗನಮಕ್ಕಿ ಡ್ಯಾಮ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ವರ್ಷಗಳ ಕಾಲ ನೀರ್ ಬಿಡ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಮಳೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದಾರೆ. ಎಷ್ಟೊಂದು ಇವಾಗಲೇ ತುಂಬಾ ಜನರಿಗೆ ರೀಚ್ ಆಗಿದೆ, ಅದು ಸೋಷಿಯಲ್ ಮೀಡಿಯಾಗಳಿಂದ. ನಾವ್ ಇಲ್ದಿರುವಾಗ ಬಿಡ್ತಾ ಇದ್ರು ಅಂದ್ರೆ ನಮ್ಗೆ ನೋಡಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಇಂದ ನೋಡೋಕೆ ಒಂದು ಅವಕಾಶ ಸಿಕ್ತು, ತುಂಬಾ ಖುಷಿಯಾಗಿದೆ. ಶರಾವತಿ ವಿದ್ಯುದ್ದಾಗರದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ತನ್ನ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಕಡಿಮೆ ಬೆಲೆಗೆ ರಾಜ್ಯ ಸರ್ಕಾರಕ್ಕೆ ಪೂರೈಸಲಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಹೀಗೆ ಮುಂದುವರೆದ್ರೆ ಡ್ಯಾಂನ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ತೆರೆದು ನೀರು ಹರಿಸಲಾಗುತ್ತೆ. ಈ ಸಮಯದಲ್ಲಿ ಜೋಗ ನೋಡಲು ಇನ್ನಷ್ಟು ಸುಂದರವಾಗಿ ಕಂಗೊಳಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ.